ನೀವೇನಾದರೂ ಪೆಪ್ಪರ್ ಅವಲಕ್ಕಿಯಲ್ಲಿ ಒಂದು ರೆಸಿಪಿ ಮಾಡಬೇಕಂದ್ರೆ ಒಂದೇ ಥರದ ಒಗ್ಗರಣೆಯನ್ನು ತಿಂತಿರ್ತೀರ. ಇವತ್ತು ಮಾಡಿರೋ ವಿಧಾನದಲ್ಲಿ ಉಪ್ಕರಿಯನ್ನು ಮಾಡಿ ನೋಡಿ. ಈ ಉಪ್ಕರಿ ಮಾಡಬೇಕಂದ್ರೆ ಪೆಪ್ಪರ್ ಅವಲಕ್ಕಿನೇ ಚೆನ್ನಾಗಿರೋದು. ಬೆಳಗ್ಗೆ ತಿಂಡಿಗೂ ಚೆನ್ನಾಗಿರುತ್ತೆ, ಲಂಚ್ ಬಾಕ್ಸಿಗೆ. ಹಾಗಾಗಿ ನಾವು ಎಲ್ಲಾದರೂ ಹೊರಗಡೆ ಟ್ರಿಪ್ ಹೋದವಾಗ ಇದನ್ನು ಬಾಕ್ಸಲ್ಲಿ ಮಾಡಿ ಇಟ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಬಳಸದೇ ಮಾಡುವಂಥದ್ದು. ಮೊದಲಿಗೆ ಪೆಪ್ಪರ್ ಅವಲಕ್ಕಿನ ಕ್ಲೀನ್ ಮಾಡಿ ಒಂದು ತಟ್ಟೆಯಲ್ಲಿ ಹಾಕಿಟ್ಕೊಂಡಿದ್ದೀನಿ. ಈಗ ಒಂದು ಕಡಾಯಿಯಲ್ಲಿ 1 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಅರ್ಧ ಚಮಚ ಜೀರಿಗೆ, 1 ಚಮಚದಷ್ಟು ಧನಿಯಾ ಕಾಳು, ಬ್ಯಾಡಗಿ ಮೆಣಸನ್ನು ತೊಗೊಳ್ಬೇಕು. ಇದಕ್ಕೆ ಒಂದು 3 ಬ್ಯಾಡಗಿ ಮೆಣಸನ್ನು ತುಂಡು ಮಾಡಿ ಹಾಕಿ ಗರಿಯಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ತಣ್ಣಗೆ ಮಾಡ್ಕೊಂಬಿಡೋಣ. ತಣ್ಣಗೆ ಮಾಡಿ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಬಿಲ್ಲೆ ಗಾತ್ರದ ಬೆಲ್ಲ, 1 ಬಿಲ್ಲೆ ಗಾತ್ರದ ಹುಣಸೆ ಹಣ್ಣನ್ನು ಕೂಡ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಈಗ ನೋಡಿ, ಈ ಥರ ತರಿಯಾದ ಪುಡಿ ಆದರೆ ಸಾಕಾಗುತ್ತೆ. ನೀವು ಈ ಪೌಡ್ರನ್ನ ರೆಡಿ ಮಾಡಿ ಮನೇಲಿ ಇಟ್ಕೊಳ್ಬೋದು, ಯಾವಾಗ ಬೇಕೋ ಆವಾಗ ಮಾಡ್ಕೊಳ್ಬೋದು. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಈಗ ಒಂದು ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. 1 ಹಸಿಮೆಣಸಿನ್ಕಾಯಿ ರುಚಿಗೆ ನೀವು ಬೇಕಿದ್ದರೆ ಹಾಕ್ಕೊಳ್ಬೋದು. ಸಣ್ಣದಾಗಿ ಕಟ್ ಮಾಡಿ ಹಾಕಿ ಚೆನ್ನಾಗಿ ಒಗ್ಗರಣೆಯನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ರೆಡಿ ಮಾಡಿರುವ ಪುಡಿಯನ್ನು ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಅವಲಕ್ಕಿ ರೆಡಿ ಇದೆ. ಅವಲಕ್ಕಿಗೆ ಮಿಕ್ಸ್ ಮಾಡ್ಕೊಳ್ಳೋದು. ಈ ಒಂದು ಒಗ್ಗರಣೆ ರುಚಿ ಡಿಫ್ರೆಂಟ್ ಆಗಿರುತ್ತೆ ಮತ್ತು ಮಾಡುವುದು ಕೂಡ ತುಂಬ ಸುಲಭ. ಪೇಪರ್ ಅವಲಕ್ಕಿ ಆದ್ರೇ ಚೆನ್ನಾಗಿರೋದು. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಬ್ಯಾಡಗಿ ಮೆಣಸನ್ನು ಹಾಕಿರೋದ್ರಿಂದ ಸಖತ್ ರುಚಿ ಇರುತ್ತೆ. ಇದಕ್ಕೆ 1 ಬೌಲ್ ಆಗುವಷ್ಟು ಕೊಬ್ಬರಿ ತುರಿಬೇಕಾಗುತ್ತೆ. ನಾರ್ಮಲ್ ಹಸಿಕಾಯಿನೇ ಹಾಕ್ಕೊಳ್ಬೋದು. ಹಸಿಕಾಯಿ ಕೂಡ ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ನಾನು 1 ಬೌಲ್ ಅರ್ಧ ಹೋಳು ಹಸಿ ಕೊಬ್ಬರಿಯನ್ನು ಹಾಕಿ ಕೈಯಿಂದ ಚೆನ್ನಾಗಿ ಕಲಿಸ್ಬಿಡೋಣ. ನಾವು ಹಾಕಿರೋ ಮಸಾಲ ಜೊತೆಗೆ ಅವಲಕ್ಕಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಕೈಯಿಂದ 1-2 ನಿಮಿಷಗಳ ಕಾಲ ಇದನ್ನು ಕಲಿಸ್ಕೊಳ್ಬೇಕು. ನೋಡಿ, ಇವಾಗ ಅವಲಕ್ಕಿ ಉಪ್ಕರಿ ರೆಡಿಯಾಗಿದೆ. ಒಂದೇ ಥರದ ತಿಂಡಿಗಳನ್ನು ತಿಂದು ಬೇಜಾರಾದರೆ ಯಾವಾಗಾದರೂ ಬೇಕಂದಾಗ ಸ್ನ್ಯಾಕ್ಸ್ ಆಗಿ ಕೂಡ ಮಾಡ್ಕೊಳ್ಬೋದು. ಸಖತ್ ರುಚಿಯಲ್ಲಿ ಉಪ್ಕರಿ ರೆಡಿಯಾಗಿದೆ. ಪೇಪರ್ ಅವಲಕ್ಕಿ ಮಾಡುವ ನಾರ್ಮಲ್ ಒಗ್ಗರಣೆಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಒಮ್ಮೆ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ. ಇವತ್ತಿನ ವಿಡಿಯೋ ಇದನ್ನು ನೀವು ದೇವರಿಗೆ ನೈವೇದ್ಯವಾಗಿ ಕೂಡ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ. ಯಾವಾಗಾದರೂ ನೈವೇದ್ಯವಾಗಿ ಮಾಡಬೇಕಂದಾಗೆಲ್ಲ ಈ ಉಪ್ಕರಿನೂ ಕೂಡ ಮಾಡ್ಬೋದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಹಾಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆಯ ಇನ್ನೊಂದು ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದ.